ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಹೊರವಲಯದ ಮಂಗಳವಾರಪೇಟೆ ನರಸನಕಟ್ಟೆ ಬಳಿಯ ಭೂ ವಿವಾದದ ಹಿನ್ನೆಲೆಯಲ್ಲಿ ರೈತ ಮುಖಂಡರೊಬ್ಬರು ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನ ನಡೆಸಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಡೆದಿದೆ. ಆತ್ಮಹತ್ಯೆಗೆ ಯತ್ನ ನಡೆಸಿರುವ ರೈತ ಮುಖಂಡ ವಿಶ್ವನಾಥ್ ಎಂದು ಹೇಳಲಾಗಿದೆ. ನರಸನಕಟ್ಟೆ ಅತ್ತಿಮರದ ಬಯಲು ಪ್ರದೇಶದ ಭೂ ವಿವಾದ ನಡೆಯುತ್ತಿದ್ದು 5 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಫಸಲು ಕಟಾವಿಗೆ ಬಂದಿದ್ದರಿಂದ ಗ್ರಾಮಾಂತರ ಪೊಲೀಸರ ನೆರವಿನಿಂದ ಭತ್ತದ ಕಟಾವಿಗೆ ಮುಂದಾದ ಸಂದರ್ಭದಲ್ಲಿ ರೈತ ಮುಖಂಡರಿಗೆ ಹಾಗೂ ಇತರರಿಗೆ ವಾಗ್ವಾದ ನಡೆಯುತ್ತೆ ಎನ್ನಲಾಗಿದೆ. ಅಲ್ಲದೆ ಈ ಸಂದರ್ಭದಲ್ಲಿ ಗ್ರಾಮಾಂತರ ಪೊಲೀಸರು ಮತ್ತೊಂದು ದಿನ ಭತ್ತದ ಕಟಾವು ಮಾಡುವಂತೆ ತಿಳಿಸಿದ್ದಾಗ ಈ ಘಟನೆಗಳಿಂದ ಮಾನಸಿಕವಾಗಿ ನೊಂದಿದರೆನ್ನಲಾದ ವಿಶ್ವನಾಥ್ ಏಕಾಏಕಿ ಭತ್ತದ ಗದ್ದೆಗೆ ಓಡಿ ಹೋಗಿ ಕ್ರಿಮಿನಾಶಕ ಸೇವಿಸಿದರೆನ್ನುವುದು ತಿಳಿದು ಬಂದಿದೆ. ತಕ್ಷಣ ಅಸ್ವಸ್ಥರಾದ ಅವರನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯಗೆ ಸಾಗಿಸಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ದೊರೆಯದ ಕಾರಣ ಸ್ಥಳೀಯ ಸ್ಪಂದನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ಈ ಘಟನೆಯ ಬಗ್ಗೆ ಸ್ಥಳದಲ್ಲೇ ಇದ್ದ ರೈತ ನಾಯಕರಾದ ಅನುಸೂಯಮ್ಮ, ಕನಸಂದ್ರ ರಾಜು, ದಸ್ವಾರ್ ಬೋರೇಗೌಡ, ಕೋದಂಡರಾಮು, ರಾಮಲಿಂಗಯ್ಯ, ಸಿಂಗರಾಜಪುರ ದೇವರಾಜು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.